ಸೌತಲ್ಲೇ ಇಷ್ಟು ಸೆಕೆ ಇದೆ, ಇಷ್ಟು ಟೆಂಪರೇಚರ್ ಜಾಸ್ತಿ ಇದೆ. ಇನ್ನು ಮುಂಬೈಯಲ್ಲಿ ಎಷ್ಟಿರುತ್ತೋ ಹೋಗ್ತಾ ಹೋಗ್ತಾ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅಲ್ಲಂತೂ ಸಿಕ್ಕಾಬಟ್ಟೆ ಬಿಸಿಲು, ಸಿಕ್ಕಾಬಟ್ಟೆ ಸೆಕೆ. ಅಲ್ಲಿಗೋದ್ಮೇಲೆ ಟೆಂಪರೇಚರ್ ಮೈಲ್ಡ್ ಆಗಿದ್ರೆ ಸಾಕು, ಆರಾಮಾಗಿ ಅಲ್ಲಿ ಓಡಾಡೋಕ್ಕೆ ಪ್ಲೇಸಸ್ ತುಂಬ ಇದೆ, ಆರಾಮಾಗಿ ಓಡಾಡ್ಬೋದು. ಇಲ್ಲಂತೂ ಸಾಕಾಗೋಯ್ತು. ನೋಡ್ರಿ, ಇವಾಗ ನಾವು ಹೋಗ್ತಾ ಇರೋದು MGR ಚೆನ್ನೈ ಸೆಂಟ್ರಲಿಂದ LTT ಮುಂಬೈಗೆ 12164 ಸ್ಲೀಪರ್ ಕೋಚ್. ನನಗನ್ಸೋ ಪ್ರಕಾರ ಯಾವುದೇ ಟ್ರಾವೆಲರ್ಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಏನೂ ಅನಿಸಲ್ಲ. ಆದರೆ ಈ ಟೆಂಪರೇಚರ್ ಇದೆಯಲ್ಲ, ಇದು ಎಲ್ಲರ ಕೈಯಲ್ಲೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ನೋಡಿ ಬಂತು ಡೀಸೆಲ್ ಲೋಕೋ. ಇದು ಜಸ್ಟ್ ಶಂಟಿಂಗ್ ಲೋಕೋ ಅಷ್ಟೇ. ಅಂದರೆ ಈಗ ಖಾಲಿ ಟ್ರೈನ್ಸ್ನ ತಂದು ಪ್ಲ್ಯಾಟ್ಫಾರ್ಮ್ಗೆ ಹಾಕೋದು, ಪ್ಲ್ಯಾಟ್ಫಾರ್ಮಿಂದ ತೊಗೊಂಡೋಗಿ ಹೊರಗಡೆ ಹಾಕೋದು ಅಷ್ಟೇ ಇದ್ರ ಕೆಲಸ. ಟೈಮಿಂಗ್ ನೋಡಿ, ಇವತ್ತು ಸಾಯಂಕಾಲ 6:20 ಹೊರಟ್ರೆ ನಾಳೆ ಮಧ್ಯಾಹ್ನ 3:55ಕ್ಕೆ LTT ಲೋಕಮಾನ್ಯ ತಿಲಕ್ ಟರ್ಮಿನಸ್ಸು ಮುಂಬೈ. ತಿರ್ಗಿ ಅಲ್ಲಿಂದ ನಾವು ಟ್ರೈನ್ ಹಿಡ್ಕೊಂಡು ತಿರ್ಗಿ CSMTಗೆ ಹೋಗಬೇಕು, ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ. ಡೈರೆಕ್ಟ್ ಟ್ರೈನಲ್ಲಿ ಹೋದರೆ ಏನು ಅಡ್ವಾಂಟೇಜು ಅಂದರೆ ನೀವು ಸೀದಾ CSMTಗೆ ಹೋಗ್ಬೋದು. ಬಟ್ ನಾನು ಯಾಕೆ ನಿಮ್ಮನ್ನ ಇದ್ರಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ, ಮುಂಬೈಯಲ್ಲಿ ಫೇಮಸ್ ಇರೋದೇ ಯಾವುದಕ್ಕೆ, ಅಲ್ಲಿನ ಲೋಕಲ್ ಟ್ರೈನ್ಗೆ. ಆ ಲೋಕಲ್ ಟ್ರೈನಲ್ಲೂ ನಿಮ್ಮನ್ನ ಓಡಾಡಿಸ್ತೀನಿ. ಇಲ್ಲಿ ನೋಡ್ರಿ, ಪಾಪ ಆಂಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾವ್ರೆ. ನೋಡಿ, ಇದು ಸೈಡ್ ಲೋವರು, ಇದು ಸೈಡ್ ಅಪ್ಪರ್. ಇದು ಲೋವರ್ ಬರ್ತ್ ಅಂತಾರೆ. ಇಲ್ಲಿ ಸೆಂಟ್ರಲ್ ಏನಿದೆ ಅಲ್ಲ, ಇದನ್ನು ಫುಲ್ಲಪ್ ಮಾಡಿ ಈ ಮೇಲೆ ಚೈನ್ ಲಾಕಲ್ಲಿ ಲಾಕ್ ಮಾಡಿದ್ರೆ ಇದು ಮಿಡಲ್ ಬರ್ತು. ಇದು ಮೇಲೆಗಡೆ ಏನಿದೆ ಇದು ಅಪ್ಪರ್ ಬರ್ತು. ಈಗ ಸ್ಲೀಪರ್ ಕೋಚಲ್ಲಿ ಎಲ್ಲ ಥರ ಬರೋದು ಇದೇ ಥರನೇ. ಒಂದು ಸೈಡ್ ಲೋವರು, ಸೈಡ್ ಅಪ್ಪರು, ಲೋವರ್ ಬರ್ತು, ಮಿಡಲ್ ಬರ್ತ್ ಆ್ಯಂಡ್ ಅಪ್ಪರ್ ಬರ್ತ್, ಈ ಥರ ಇರುತ್ತೆ. ಟೋಟಲ್ ಒಂದು ಸ್ಲೀಪರ್ ಕೋಚ್ನ ಕೆಪಾಸಿಟಿ 80 ಜನಕ್ಕಾಗಿರುತ್ತೆ. ನೋಡಿ, ಚೈನ್ ಪುಲ್ಲಲ್ಲಿ ಲಾಕ್ ಮಾಡಿದ್ರೆ ಈ ಥರ ಕಾಣುತ್ತೆ. ಟೋಟಲ್ 1 2 3 ಜನ ಮಲಗ್ಬೋದು ಒಂದು ಸೈಡಲ್ಲಿ. ಮತ್ತು ಪ್ರತಿ ಒಂದು ಕಂಪಾರ್ಟ್ಮೆಂಟ್ ಸೆಂಟ್ರಲ್ಲೂ ಒಂದು ಮಿರರ್ ಇರುತ್ತೆ. ಎಲ್ಲ ಕಡೆ ಫ್ಯಾನ್ಸು. ಈಗ ಬಜೆಟ್ ಟ್ರಾವೆಲ್ ಮಾಡಬೇಕಂದ್ರೆ ಇರೋದು ಒಂದೇ ಆಪ್ಷನ್ನು, ಅದೇ ಸ್ಲೀಪರು. ನಾವೇನಾದರೂ ಜನ್ರಲಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡ್ರೂ ಮಾಡ್ಬೋದು. ಆದರೆ ಲಾಂಗ್ ಜರ್ನೀಸ್ಗೆಲ್ಲ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಮಾಡೋಂಗಿದ್ರೆ ಮಾಡ್ಕೋಬೋದು. ಆದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಸ್ಟೇಟ್ ಟು ಸ್ಟೇಟು ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಮತ್ತು ಈ ಟಾಯ್ಲೆಟೆಲ್ಲ ಅಷ್ಟೊಂದು ಕ್ಲೀನ್ ಇರಲ್ಲ, ಏನಿರಲ್ಲ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂದರೆ AC 3 ಟೈರ್ ಸ್ಟಾರ್ಟ್ ಆಗುತ್ತೆ. 3 ಟೈರ್ ಆದಮೇಲೆ 2 ಟೈರು, ಆಮೇಲೆ ಫಸ್ಟ್ AC. ಕಾಸ್ಟಿಂಗ್ ಎಲ್ಲ ಫಸ್ಟು ಲೋವರ್ ಕಾಸ್ಟಿಂಗ್ ಸ್ಟಾರ್ಟ್ ಆಗೋದು ಬಂದು ಜನರಲ್ ಕೋಚು. ಅದಾದಮೇಲೆ ಸೆಕೆಂಡ್ ಸೀಟಿಂಗ್ ಇದ್ದರೆ ಸೆಕೆಂಡ್ ಸೀಟಿಂಗ್ ತೊಗೋಬೋದು. ಸೆಕೆಂಡ್ ಸೀಟಿಂಗ್ ಅಂದರೆ ಈಗ ಬೆಳಗ್ಗೆ ಹೊತ್ತು ಓಡಾಡೋ ಟ್ರೈನಿಗೆ ಮಾತ್ರ. ಬೆಳಗ್ಗೆ ಹೊತ್ತು ಓಡಾಡೋ ಟ್ರೈನ್ ಅಂದರೆ ಈಗ ಎಕ್ಸಾಂಪಲ್, ಈಗ ಬೆಳಗ್ಗೆ ಬೆಂಗಳೂರಲ್ಲಿ ಹತ್ತಿದ್ರೆ ಸಾಯಂಕಾಲ ಬಂದು ಚೆನ್ನೈಯಲ್ಲಿ ಇಳಿಯೋ ಥರ ಇದ್ದರೆ ಅದು ಡೇ ರನ್ನಿಂಗ್ ಟ್ರೈನ್ ಅಂತ ಕರೀತಾರೆ. ಅದಕ್ಕೆ ಸೆಕೆಂಡ್ ಸೀಟಿಂಗು ಫೆಸಿಲಿಟಿ ಇರುತ್ತೆ, ಅದನ್ನು ಸೆಕೆಂಡ್ ಸೀಟಿಂಗ್ ಅಂತಾರೆ. ಫಸ್ಟು ಜನರಲ್ಲು ಅಂದರೆ ಟಿಕೆಟ್ ತೊಗೊಂಡು ನೀವು ಯಾವ ಸೀಟಲ್ಲಾದರೂ ಕೂತ್ಕೋಬೋದು, ನಿಂತ್ಕೋಬೋದು, ಮಲ್ಕೋಬೋದು. ಅದಾದಮೇಲೆ ಸೆಕೆಂಡ್ ಸೀಟಿಂಗು, ಅದು ನಿಮ್ಮ ಸೀಟ್ ನಂಬರು ಅಂತಲೇ ರಿಸರ್ವ್ ಆಗಿರುತ್ತೆ. ನೀವು ಅದೇ ಸೀಟಲ್ಲಿ ಕೂತ್ಕೊಂಡು ಹೋಗ್ಬೇಕಾಗತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಇದು ಸ್ಲೀಪರು, ನೀವು ಆರಾಮಾಗಿ ಕಂಫರ್ಟಬಲಾಗಿ ಸ್ಲೀಪಿಂಗ್ ಮಾಡಿಕೊಂಡು ಮಲ್ಕೊಂಡು ಹೋಗ್ಬೋದು. ಇದು ಬಿಟ್ಟರೆ ನೆಕ್ಸ್ಟು ನಿಮಗೆ AC 3 ಟೈರು. AC 3 ಟೈರ್ ಅಂದರೆ ಸೇಮ್ ಟು ಸೇಮ್ ನಿಮ್ಗೆ ಇದೇ ಥರ ಸಿಗುತ್ತೆ. ಆದರೆ ವಿಂಡೋಸ್ ಯಾವುದು ಓಪನೇಬಲ್ ಇರಲ್ಲ, ಎಲ್ಲ ಫಿಕ್ಸ್ಡ್ ವಿಂಡೋಸ್ ಇರುತ್ತೆ. AC ಎಲ್ಲ ಆನ್ ಮಾಡಿರ್ತಾರೆ. ಜೊತೆಗೆ ನಿಮಗೆ ಒಂದೊಂದು
ಪಿಲ್ಲೋ ಕೊಡ್ತಾರೆ, ಒಂದೊಂದು ತಲೆ ದಿಂಬು ಕೊಡ್ತಾರೆ, ಜೊತೆಗೆ 2 ಬೆಡ್ಶೀಟ್ ಕೊಡ್ತಾರೆ, ಒಂದು ಕೆಳಗಡೆ ಹಾಸ್ಕೊಳ್ಳೋದಕ್ಕೆ ಮತ್ತು ಹೊದ್ಕೊಳ್ಳೋದಕ್ಕೊಂದು. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ AC 2 ಟೈರ್ ಸಿಗುತ್ತೆ. ಅದೆಲ್ಲ ಹೋಗ್ತಾ ನಾನು AC ಕೋಚಲ್ಲಿ ಹೋದಾಗ ನಾನು ನಿಮಗೆ ತೋರಿಸ್ತೀನಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿಂದ ಪ್ರತಿನಿತ್ಯ ಟ್ರೈನು ಬೆಂಗಳೂರಿಗಿದೆ, ಮಂಗಳೂರಿಗಿದೆ, ನಮ್ಮ ಕರ್ನಾಟಕನೇ ಮಾತ್ರ ಅಲ್ಲ, ಟ್ರಿವ್ಯಾಂಡ್ರಮ್ಗಿದೆ, ಹಾವಡಾಗಿದೆ, ಅಂದರೆ ವೆಸ್ಟ್ ಬೆಂಗಾಲ್ಗಿದೆ, ಡೆಲ್ಲಿಗಿದೆ, ರಾಜಸ್ಥಾನ್ಗಿದೆ, ಬಿಹಾರ್ಗಿದೆ. ಇಷ್ಟೆಲ್ಲ ಓಡಾಡಬೇಕು ಅಂದರೆ ಎಷ್ಟು ಟ್ರೈನ್ಸು, ಎಷ್ಟು ಇಂಜಿನ್ಸ್ಗೆ ಎಲೆಕ್ಟ್ರಿಫಿಕೇಷನ್ನು, ಕರೆಂಟು. ಇನ್ನು ಡೀಸೆಲ್ ಲೋಕೋಮೋಟಿವ್ಸ್ ಅಂದರೆ ಒಂದೊಂದು ಕಡೆ ಎಲೆಕ್ಟ್ರಿಫಿಕೇಷನ್ ಆಗಿರಲ್ಲ. ಎಲೆಕ್ಟ್ರಿಫಿಕೇಷನ್ ಅಂದರೆ ನೀವು ನೋಡ್ತಾ ಇದ್ದೀರಲ್ಲ ಮೇಲೆ, ಇದೆಲ್ಲ ನೋಡಿ, ನೀವಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಅದೇ ಜವಾಹರ್ಲಾಲ್ ನೆಹರು ಸ್ಟೇಡಿಯಮ್ಮು. ಇದಂತೂ ತುಂಬ ಈಸಿ ಆಯಿತು ಅಂದ್ಕೊತೀನಿ, ಯಾಕಂದರೆ ಈಗ ಲಾಂಗ್ ರೂಟಲ್ಲಿ ಓಡಾಡೋರಿಗೆ ಈ ಕಡೆ ರೈಲ್ವೇಸ್ ಇರುತ್ತೆ, ಸೆಂಟ್ರಲ್ ರೈಲ್ವೇಸು, ಮತ್ತು ತಮಿಳ್ನಾಡು ಜನ ಏನು ಲೋಕಲ್ ಟ್ರೈನಲ್ಲಿ ಓಡಾಡಬೇಕು ಅಂದರೆ ಅದಕ್ಕೆ ಸಪ್ರೇಟ್ ಸ್ಟೇಷನ್ ಇದೆ. ಆ ಕಡೆ ಎರಡೂ ಮಿಕ್ಸಪ್ ಆಗಿಲ್ಲ, ಈ ಕಡೆ ಬರೋರು ಈ ಕಡೆ, ಆ ಕಡೆ ಹೋಗೋರು ಆ ಕಡೆ. ಇದರಿಂದ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಮತ್ತು ಜನಕ್ಕೆ ಕನ್ಫ್ಯೂಷನ್ಸ್ ಅನ್ನೋದು ಇರಲ್ಲ. ಅರವತ್ತೊಂಬತ್ತು ಕಿಲೋಮೀಟ್ರ್ ಜರ್ನಿ ಮುಗಿಸಿ ಇವಾಗ ಬಂದಿದ್ದೀವಿ ಅರಕೋಣಂ ಜಂಕ್ಷನ್ಗೆ. ಇಲ್ಲಿಂದ ಲೈನ್ ಡಿವಿಯೇಟ್ ಆಗುತ್ತೆ. ಒಂದು ಲೈನ್ ಹೋಗುತ್ತೆ ಆಂಧ್ರ ಪ್ರದೇಶ್ ರೆಣಿಗುಂಟ ಲೈನ್ಗೆ, ಇನ್ನೊಂದು ಲೈನ್ ಸೀದಾ ಹೋಗುತ್ತೆ ಜೋಲಾರ್ಪೇಟೆ ಬೆಂಗಳೂರು ಲೈನ್ಗೆ. ಈಗ ನಮ್ಮ ಟ್ರೈನ್ ಡಿವಿಯೇಟ್ ಆಗಿ ಇಲ್ಲಿಂದ ರೆಣಿಗುಂಟ ಸೈಡ್ ಹೋಗುತ್ತೆ. ಇವಾಗ ಬನ್ನಿ ಹಂಗೆ ಟ್ರೈನಲ್ಲಿ IRCTC ಫುಡ್ ಬುಕ್ಕಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಾವು ಒಂದು ಡಿನ್ನರ್ ಬುಕ್ ಮಾಡಿಬಿಡೋಣ. IRCTC ಆ್ಯಪಲ್ಲೇ ಫುಡ್ ಬುಕ್ ಮಾಡ್ಬೋದು, ಆದರೆ ಅದರಲ್ಲಿ ಸರ್ವರ್ ಬ್ಯುಸಿ ಬರ್ತಾಯಿದೆ ಈಗ. ಅದಕ್ಕೆ ಮೆಸೇಜ್ ಬಂದಿರೋ ಲಿಂಕನ್ನೇ ಯೂಸ್ ಮಾಡಿ ಇವಾಗ ಬುಕ್ ಮಾಡ್ತೀನಿ. ನೆಕ್ಸ್ಟು ಸ್ಟಾಪು ರೆಣಿಗುಂಟ ಜಂಕ್ಷನ್ನು. ಅದು ಬಿಟ್ಟರೆ ಇದು 10:45 ಇನ್ನೊಂದು, ಬೇಡ 8:48ಕ್ಕೆ ಈ ಸ್ಟಾಪಲ್ಲೇ ಬುಕ್ ಮಾಡೋಣ. 4 ಟೋಟಲ್ ಆಪ್ಷನ್ ಇದೆ. ರೇಟಿಂಗ್ ಚೆನ್ನಾಗಿರೋದಂದರೆ ಇದೆ ಮೊದಲನೇದು. ಇದರಲ್ಲಿ ನಮ್ಗೆ ಏನು ಫುಡ್ ಬೇಕು ಅಂತ ಇಲ್ಲೇ ಇದೆ ಡೀಟೇಲ್ಸು. ಆಂಧ್ರ ಮೀಲ್, ಮಹಾರಾಷ್ಟ್ರ ಥಾಲಿ, ಇದೆಲ್ಲ ಜಾಸ್ತಿ ಆಗಿಬಿಡುತ್ತೆ, ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಇವೆರಡರಲ್ಲಿ ಒಂದು ಬುಕ್ ಮಾಡಬೇಕು, ಒಂದು ಆಂಧ್ರ ಮೀಲು ಇಲ್ಲಾಂದರೆ ಮಹಾರಾಷ್ಟ್ರ ಥಾಲಿ. ನಾನು ಮಹಾರಾಷ್ಟ್ರ ಥಾಲಿನೇ ಬುಕ್ ಮಾಡ್ತೀನಿ. ಆ್ಯಡ್ 1 ಏನಿದೆ 3 ಬಿಗ್ ಸೈಜ್ ಚಪಾತಿ, ರೈಸ್ ದಾಲ್, ಆಲೂ ಮಟರ್, 2 ಟೈಪ್ಸ್ ಆಫ್ ಕರೀಸ್, ಪಾಪಡ್. ಓಕೆ, ಚೆಕ್ಔಟ್. ಈಗ ನೇಮ್ ಮತ್ತು ಮೊಬೈಲ್ ನಂಬರ್ ಹಾಕಬೇಕು. ನಮ್ಮ ಹತ್ರ ಯಾವುದೂ ಕೂಪನ್ ಕೋಡ್ ಇಲ್ಲ. ಟ್ಯಾಕ್ಸಸ್ ಎಲ್ಲ ಸೇರಿ ಟೋಟಲ್ 163 ರೂಪಾಯಿ ಆಗುತ್ತೆ. ಇದರಲ್ಲಿ ಕ್ಲಾರಿಟಿ ಬರ್ತಾಯಿಲ್ಲ ಕ್ಯಾಮ್ರಾದಲ್ಲಿ, ಬಟ್ ಪ್ರೊಸೀಜರ್ ಗೊತ್ತಾಗ್ತಾಯಿದೆ ಅನ್ಕೊತೀನಿ. ಕ್ಯಾಶ್ ಆನ್ ಡೆಲಿವರಿ ಹಾಕೋಣ. ಓಕೆ, ಆರ್ಡರ್ ಪ್ಲೇಸ್ ಆಗಿದೆ, ಕಾಣಿಸ್ತಾ ಇದೆ ಅನ್ಕೊತೀನಿ. ಕ್ಯಾಶ್ ಆನ್ ಡೆಲಿವರಿನೇ ಆಗೋಯಿತು. ಆಪ್ಷನ್ ತೋರಿಸ್ತಾ ಇಲ್ಲ ಅಂತ ನೋಡ್ತಾ ಇದ್ದೆ, ಬಟ್ ಆಗಿದ್ದು ಒಳ್ಳೆ ಕೆಲಸನೇ ಆಯಿತು. ಈಗ ನಾನೇನಾದರೂ ಆನ್ಲೈನ್ ಪೇಮೆಂಟ್ ಮಾಡಿ UPI ಮುಖಾಂತರ ಆಮೇಲೆ ಫುಡ್ಡೇ ಡೆಲಿವರಿ ಬಂದಿಲ್ಲ ಅಂದರೆ ದುಡ್ಡು ಹೋಗುತ್ತೆ. ಆಮೇಲೆ ವೆಯ್ಟ್ ಮಾಡೋಣ ನೆಕ್ಸ್ಟ್ ಸ್ಟೇಷನ್ವರೆಗೂ. ಹಾಂ ಸರ್, ಟೆಲ್ ಮಿ ದ ನಂಬರ್.
ಟ್ರೈನಲ್ಲಿ ಕ್ಯಾಶ್ ಇಟ್ಕೋಬೇಕು. ನನ್ನ ಹತ್ರ ಜಾಸ್ತಿ ಕ್ಯಾಶ್ ಇರಲಿಲ್ಲ ಎಮರ್ಜೆನ್ಸಿಗೆ. ಆಮೇಲೆ ಅವ್ರನ್ನೇ ಕೇಳಿಬಿಟ್ಟೆ UPI ಮಾಡ್ತೀನಿ ಅಂತ, ಮಾಡಿ ಅಂತ ಹೇಳಿದ್ರು. ಇನ್ನೂ ಬೆಸ್ಟ್ ಆಪ್ಷನ್ ಅಲ್ವಾ. ಇಲ್ಲಿ ನೋಡಿ, ಇದರಲ್ಲಿ 3 ಬಿಗ್ ಸೈಜ್ ರೋಟಿ ಇದೆ, ರೈಸು, ಆಮೇಲೆ ಸ್ವೀಟ್ ಇದೆ ಒಂದು, ಹ್ಯಾಟ್ಸನ್ ಕರ್ಡ್, ಆಮೇಲೆ ವೆಜ್ಜು, ಆಮೇಲೆ ಇಲ್ಲಿ ದಾಲ್ ಇದೆ, ಆಮೇಲೆ ಇದೇನೋ 2 ಟೈಪ್ ಸಾಂಬಾರಿದೆ. ಒಟ್ಟು ಮೆನ್ಯೂಲಿ ಏನಿತ್ತು ಸೇಮ್ ಎಲ್ಲ ಇದೆ ಇಲ್ಲಿ. 3 ಚಪಾತಿ ಇದೆ, ಅದು ಬಿಗ್ ಸೈಜು ರೋಟಿ. ಬಿಸಿ ಬಿಸಿನೇ ಇದೆ. ಸುಮ್ಮನೆ ಈ ರೈಲ್ವೆ ಪ್ಯಾಂಟ್ರಿ ತೊಗೊಳ್ಳೋ ಬದಲು ಈ ಥರ ಫುಡ್ ಆರ್ಡ್ರ್ ಮಾಡೋದೇ ಬೆಸ್ಟ್. ರೈಲ್ವೇಲಿ ಫುಡ್ ಕ್ವಾಲಿಟಿ ಸರಿ ಇರಲ್ಲ. ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ. ಅದ್ರ ಬದಲು ಅವ್ರ ಲಿಂಕ್ನ ಯೂಸ್ ಮಾಡಿ ಅಥವಾ ಅವ್ರ ಆ್ಯಪ್ನ ಯೂಸ್ ಮಾಡಿ ಈ ಥರ ಹೊರಗಡೆಯಿಂದ ನೀವು ಊಟ ತರಿಸ್ಕೋಬೋದು. ಫಾರ್ಮೆಟ್ ಅಂತ ತೋರಿಸಿದೆ, ಅದಂತೂ ಫುಲ್ ಈಸಿ. ಒಂದ್ಸಲ ಟ್ರೈ ಮಾಡಿ ನೀವು. ಡ್ರೈ ಫುಡ್ ತುಂಬ ಚೆನ್ನಾಗಿದೆ. ಆ ಅಮೌಂಟ್ಗೆ ಇದು ತುಂಬಾ ವರ್ತು. 3 ಚಪಾತಿ ತಿನ್ನೋಕ್ಕಾಗದೆ ತಿಂದಿದ್ದೀನಿ. ಇನ್ನೂ ರೈಸ್ ಇದೆ. ಒಬ್ಬರಿಗೆ ಕೊಟ್ಟಿದ್ದಾರೆ, ಆರಾಮಾಗಿ ಇದನ್ನು 2 ತಿನ್ಬೋದಾಗಿತ್ತು. मलई लस्सी खाने का ओरिजिनल मलई लस्सी स्पेशल। श्रीखंड जैसा खाने का श्रीखंड ओरिजिनल है। हाँ, आइस नहीं, विदाउट आइस। ಸೋಲಾಪುರ ಬಿಟ್ಟು ಹೋಗ್ತಾ ಇದ್ವಿ. ಸೋಲಾಪುರ ಫೇಮಸ್ ಅಂದರೆ ಅಲ್ಲಿನ ಲಸ್ಸಿ. ಈಗ ಟ್ರೈನಲ್ಲಿ ಬರಬೇಕಾದ್ರೆ ತೊಗೊಂಡೆ, ತುಂಬ ಟೇಸ್ಟ್ ಆಗಿದೆ ಲಸ್ಸಿ. ನೀವೇನಾದರೂ ಸೋಲಾಪುರ ಕಡೆ ಬಂದರೆ ಈ ಲಸ್ಸಿನ ಮರೆಯೋದು ಮಾತ್ರ ಮರಿಬೇಡಿ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಲೋಕಲ್ ಫುಡ್ಡು.